ಕೇರಳದ ತಿರುವನಂತಪುರಂ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀರಾ? ಹುಬ್ಳಿ ಧಾರವಾಡದಿಂದ ಹೇಗೆ ಹೋಗ್ಬೇಕು ಅಂತ ತಿಳ್ಕೊಬೇಕಾ? ಅಲ್ಲಿ ಹೋದ್ಮೇಲೆ ಯಾವ್ಯಾವ ಪ್ಲೇಸ್ ನ ನೋಡ್ಬೇಕು, ಇಲ್ಲಿ ನಾವು ತೋರಿಸೋ ಪ್ಲೇಸ್ ನ ಹೇಗ್ ನೋಡ್ಬೇಕು, ಎಂಟ್ರಿ ಫೀಸ್ ಎಷ್ಟಿದೆ ಅಂತ ಎಲ್ಲ ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಲಾಸ್ಟ್ ವರ್ಗು ನೋಡಿ. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ಹೇಗೆ ಹೋಗೋದು ಅಂತ ನೋಡೋಣ. ನಾವು ಹೋಗಿದ್ದು ಫ್ಲೈಟ್ ಅಲ್ಲಿ. ಸೊ ಫ್ಲೈಟ್ ಟಿಕೆಟ್ಸ್ ತಗೊಂಡು ಏರ್ಪೋರ್ಟ್ ಅಲ್ಲಿ ವೇಟ್ ಮಾಡ್ತಾ ಇದ್ವಿ. ನಮ್ದು ಫ್ಲೈಟ್ ಬಂತು. ಫ್ಲೈಟ್ ಹತ್ಕೊಂಡು ಹೊರಗಡೆಯಿಂದ ಒಂದ್ ವ್ಯೂಸ್ ನ ನೋಡಿ ಒಳಗಡೆಯಿಂದ ಒಂದ್ ವಿಡಿಯೋನ ಇಟ್ಕೊಂಡ್ವಿ ಮೆಮೊರಿಗೆ. ಯಾಕಂದ್ರೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಫ್ಲೈಟ್ ಅಲ್ಲಿ. ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗ್ತಾ ಇರೋದು. ಸೊ ಬೆಂಗಳೂರು ಬಂತು. ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗಿ ಒಂದ್ ಕಪ್ ಟೀ ಕುಡ್ಕೊಂಡು ಟರ್ಮಿನಲ್ 1 ಇಂದ ಟರ್ಮಿನಲ್ 2 ಬಂದ್ವಿ. ನಮ್ಮ ಮೋದಿಜಿ ಅವರು ಯಾವ ತರ ಟರ್ಮಿನಲ್ 2 ಮಾಡಿದ್ದಾರೆ ಅಂತ ನೋಡೋಕೆ. ಒಳಗಡೆ ಪರ್ಮಿಷನ್ ಇರ್ಲಿಲ್ಲ. ಸ್ವಲ್ಪ ಪರಿಚಯದವ್ರು ಇದ್ರು ಅಂತ ನಮಗೆ ನೋಡಕ್ ಬಿಟ್ಟಿದ್ರು. ಇದು ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಮಾತ್ರ ಹೋಗೋದ್ರಿಂದ ಅವ್ರಿಗೆ ಮಾತ್ರನೇ ಅಲೋ ಇರೋದು. ನಾವು ಬಂದಿದ್ದು ಡೊಮೆಸ್ಟಿಕ್ ಫ್ಲೈಟ್ಸ್. ಸೊ ಬೆಂಗಳೂರಲ್ಲಿ ಟರ್ಮಿನಲ್ 2 ನ ನೋಡ್ಕೊಂಡು ಚೆನ್ನಾಗಿತ್ತು. ನನ್ನ ಮಗ ಒಂದು ಹಾಯ್ ಅಂಡ್ ಬಾಯ್ ಮಾಡಿ ಟರ್ಮಿನಲ್ 2 ಇಂದ ಟರ್ಮಿನಲ್ 1 ಗೆ ಬಂದು ನಮ್ ನೆಕ್ಸ್ಟ್ ಫ್ಲೈಟ್ ಇನ್ನೂ ಲೇಟ್ ಇತ್ತು. ಸೊ ಅದಕ್ಕೋಸ್ಕರ ನಾವು ವಿಮಾನ ಹೇಗೆ ಹಾರುತ್ತೆ ಅಂತ ನೋಡ್ಕೊಂಡು ಸ್ಪೆಂಡ್ ಮಾಡ್ತಾ ಇದ್ವಿ ಏರ್ಪೋರ್ಟ್ ಅಲ್ಲಿ ಟರ್ಮಿನಲ್ 1 ಅಲ್ಲಿ. ಸೊ ಫ್ಲೈಟ್ ಎಲ್ಲ ನಮ್ದು ತಿರುವನಂತಪುರಂಗೆ ಬೆಂಗಳೂರಿಂದ ಹೋಗ್ಬೇಕಿತ್ತು. ಸೊ ಫ್ಲೈಟ್ ಬಂತು. ತಿರುವನಂತಪುರಂ ನೋಡಿ ಹೇಗಿದೆ, ಸ್ವಲ್ಪ ದೊಡ್ಡದಿತ್ತು ಹುಬ್ಳಿಯಿಂದ ಬಂದಿದ್ದಕ್ಕಿಂತ. ಅಲ್ಲಿಂದ ನೈಟ್ ವ್ಯೂಸ್ ಎಲ್ಲ ನೋಡ್ಕೊಂಡು ಫ್ಲೈಟ್ ಅಲ್ಲಿ ನಾವು ನೆಕ್ಸ್ಟ್ ಬಂದಿದ್ದು ತಿರುವನಂತಪುರಂ ಏರ್ಪೋರ್ಟ್ಗೆ. ಅಲ್ಲಿ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡು ತಿರುವನಂತಪುರಂ ರೂಮ್ ಚೆಕ್ ಇನ್ ಆಗಿ ನೆಕ್ಸ್ಟ್ ಡೇ ತಿರುವನಂತಪುರಂ ಪದ್ಮನಾಭ ಟೆಂಪಲ್ ನೋಡಿದ್ವಿ. ಇದು ವಿಶ್ವದ ಅತ್ಯಂತ ಶ್ರೀಮಂತ ದೇವಸ್ಥಾನ ಅಂತ ಫೇಮಸ್ ಆಗಿದೆ. ಅಲ್ಲಿ ಒಂದು ಗ್ರೂಪ್ ಫೋಟೋ ತಗೊಂಡು ನನ್ನ ಮಗನ ಜೊತೆ ಒಂದು ಕಾಮಿಡಿ ವಿಡಿಯೋಸ್ ಮಾಡ್ಕೊಂಡು ನಮ್ಮ ತಾಯಿ ಜೊತೆ ಒಂದು ಕ್ಲಿಪ್ ತಗೊಂಡು ನೆಕ್ಸ್ಟ್ ಬಂದಿದ್ವಿ ನಾವು ಪಟ್ಟುಕಲ್ ಭಗವತಿ ಟೆಂಪಲ್ ಅಂತ. ಇದು ಹೆಣ್ಮಕ್ಳ ಶಬರಿಮಲೆ ಅಂತಾನೆ ಹೇಳ್ತಾರೆ. ಇದು ವರ್ಲ್ಡ್ ಗಿನ್ನಿಸ್ ರೆಕಾರ್ಡ್ ಕೂಡ ಮಾಡಿದೆ. ಯಾಕಂತ ಹೇಳಿದ್ರೆ ಇಲ್ಲಿ 2.5 ಮಿಲಿಯನ್ ಅಂದ್ರೆ 25 ಲಕ್ಷ ಜನ ಕೂಡಿ ಪೊಂಗಲ್ ಮಾಡುವ ಮೂಲಕ ಈ ದೇವಸ್ಥಾನದಿಂದ ಶಬರಿಮಲೆ ಅಂತ ವರ್ಲ್ಡ್ ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ. ಸೊ ಅದು ತುಂಬಾ ಸುಂದರವಾಗಿದೆ ದೇವಸ್ಥಾನ. ಅದನ್ನ ನೋಡ್ಕೊಂಡು ಅಲ್ಲೊಂದು ಗ್ರೂಪ್ ಫೋಟೋ ತಗೊಂಡು ನಾವು ನೆಕ್ಸ್ಟ್ ಹೋಗಿದ್ದು ನೋಡೋಣ ಬನ್ನಿ ಪೂವರ್ ಐಸ್ಲ್ಯಾಂಡ್ಗೆ. ಸೊ ಪೂವರ್ ಐಸ್ಲ್ಯಾಂಡ್ ಇದು ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಇನ್ ತಿರುವನಂತಪುರಂ ಅಂತ ಹೇಳ್ಬೋದು. ಯಾರು ಮಿಸ್ ಮಾಡ್ಕೊಳ್ಬೇಡಿ, ದಯವಿಟ್ಟು ಹೋಗಿ. ಈ ಪ್ಲೇಸ್ ಫುಲ್ ಮ್ಯಾಂಗ್ರೋ ಕ್ಯಾನಲ್ಸ್ ಅಲ್ಲಿ ಇದೆ. ಫುಲ್ ಅಂದ್ರೆ ಇದು ನೈಯರ್ ರಿವರ್ ಅಂತ ಇದೆ ಅಲ್ಲಿ. ಸೊ ಇದು ಮ್ಯಾಂಗ್ರೋ ಕ್ಯಾನಲ್ಸ್ ಮೂಲಕ ಒಂದು ಬೆಸ್ಟ್ ರೈಡ್ ಅಂತ ಹೇಳ್ಬೋದು. ಇದು 1 ಅವರ್ ಆಗುತ್ತೆ. 1 ಅವರ್ಗೆ 2500 ಇರುತ್ತೆ ಒಂದ್ ಬೋಟ್ಗೆ. 1.5 ಅವರ್ ಹೋದ್ರೆ 3000 ಮಾಡ್ತಾರೆ ಒಂದ್ ಬೋಟ್ಗೆ. ಅದರಲ್ಲಿ ನೋಡ್ಬೇಕಾಗಿರೋ ಪ್ಲೇಸ್ ಯಾವ್ದು ಅಂತ ಹೇಳಿದ್ರೆ ಫ್ಲೋಟಿಂಗ್ ಸ್ಟೇಗಳಿದಾವೆ ಇಲ್ಲಿ, ಮತ್ತೆ ಫ್ಲೋಟಿಂಗ್ ಕಾಟೇಜಸ್ ಮತ್ತೆ ರೆಸ್ಟೋರೆಂಟ್ ಇದಾವೆ. ಆಮೇಲೆ ಇದೆಲ್ಲ ಫುಲ್ ಮ್ಯಾಂಗ್ರೋ ಫಾರೆಸ್ಟ್ ಅಲ್ಲಿ ಹೋಗೋದು. ಇದು ಬ್ಯಾಕ್ ವಾಟರ್ ಬೋಟಿಂಗ್ ಕೂಡ ಇರುತ್ತೆ ಇಲ್ಲಿ. ಆಮೇಲೆ ಗೋಲ್ಡನ್ ಸ್ಯಾಂಡ್ ಬೀಚ್ ಅಂತ ಪ್ಲೇಸ್ ಇದೆ. ಆಮೇಲೆ ಎಲಿಫೆಂಟ್ ರಾಕ್ ಅಂತ. ಸೊ ಇದು ನೋಡಿ ಎಲಿಫೆಂಟ್ ರಾಕ್ ಇದು. ಆಮೇಲೆ ನೆಕ್ಸ್ಟ್ ಇದ್ರಲ್ಲಿ ಏನ್ ವಿಶೇಷ ಅಂತ ಹೇಳಿದ್ರೆ ಒಂದು ಐಸ್ಲ್ಯಾಂಡ್ ಕೂಡ ಇದೆ ಅಲ್ಲಿ. ಫುಲ್ ಗೋಲ್ಡನ್ ಬೀಚ್ ತರ ಇದೆ. ಅಂದ್ರೆ ಸರೌಂಡ್ ನೀರಿದೆ. ಫುಲ್ ನಡುಕ್ ಮಾತ್ರನೇ ಗೋಲ್ಡನ್ ಬೀಚ್ ಅಂತ ಇದೆ. ಅದು ತುಂಬಾ ಫೇಮಸ್. ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಇದು ನೈಯರ್ ರಿವರ್ ಮತ್ತೆ ಅರೇಬಿಯನ್ ಸಿ ಎರಡು ಒಂದೇ ಕಡೆನೆ ಸೇರುವಂತ ಜಾಗ. ಇದು ನೈಯರ್ ರಿವರ್ ಹೋಗಿ ಅರಬ್ಬಿ ಸಮುದ್ರ ಸೇರುತ್ತೆ ಇಲ್ಲಿ. ಇದನ್ನ ಈ ಒಂದು ಗೋಲ್ಡನ್ ಸ್ಯಾಂಡ್ ಬೀಚ್ ಅಂತ ಇದೆಯಲ್ಲ, ಇದು ಅವೆರಡು ಅಂದ್ರೆ ಇದು ಉಪ್ಪು ನೀರು ಮತ್ತು ಸಿಹಿ ನೀರನ್ನ ಬೇರ್ಪಡಿಸುತ್ತೆ ಈ ಒಂದು ಪ್ಲೇಸ್. ಇದು ಇಲ್ಲಿ ಫೇಮಸ್. ಮತ್ತೆ ಇಲ್ಲಿದೆ ನೋಡಿ, ಇದೆಲ್ಲ ರೆಸ್ಟೋರೆಂಟ್ ಮತ್ತೆ ಇವೆಲ್ಲ ಸ್ಟೇಯಿಂಗ್ ಕಾಟೇಜಸ್ ಏನಿದೆ ಇವೆಲ್ಲ ಫ್ಲೋಟಿಂಗ್ ತರ ಸ್ಟೇ ಮಾಡೋಕೆ ಫ್ಲೋಟಿಂಗ್ ತರ ಮಾಡಿದ್ದಾರೆ ಇವನ್ನೆಲ್ಲ. ಇವು ಕೂಡ ತುಂಬಾ ಸ್ಪೆಷಲ್ ಇದೆ. ಆಮೇಲೆ ವೆರೈಟಿ ಆಫ್ ಪಕ್ಷಿಗಳೆಲ್ಲ ಇದಾವೆ ಇಲ್ಲಿ ನೋಡೋಕೆ. ಅದೆಲ್ಲ ನೋಡ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಆಜಿಮಾಲ ಶಿವ ಟೆಂಪಲ್ಗೆ. ಈ ಟೆಂಪಲ್ ಈ ಮೂರ್ತಿನ 19 ವರ್ಷದ ಹುಡುಗ ಏನೋ ಮಾಡಿದಾನೆ ಅಂತ ಪ್ರತೀತಿ ಇದೆ. ಇದು ಕೂಡ ತುಂಬಾ ಸ್ಪೆಷಲ್. ಇಲ್ಲಿ ಎಂಟ್ರಿ ಫೀಸ್ 100 ರುಪೀಸ್ ಇರೋದು. ಈ ಶಿವನ್ ಮೂರ್ತಿ ನೋಡೋಕೆ ದೂರದಿಂದ ಫೀಸ್ ಇಲ್ಲ, ಬಟ್ ಅದ್ರಲ್ಲಿ ತುಂಬಾನೇ ವೆರೈಟಿ ಆಗಿ ಇವಾಗ ಒಂದ್ 5 years ಇಂದ ಒಳಗಡೆ ಫುಲ್ ಸಿಮೆಂಟ್ ಅಲ್ಲೇನೆ ಶಿವನ್ ಇಡೀ ಫುಲ್ ಬ್ರಹ್ಮಾಂಡ ಮತ್ತು ಶಿವನ್ ಬಗ್ಗೆ ಇರುವಂತ ಪ್ರತಿಯೊಂದನ್ನು
ಶಿಲ್ಪ ರೂಪದಲ್ಲಿ ಒಳಗಡೆನ ಗೋಡೆಗಳಲ್ಲೇ ಗವಿ ತರ ಮಾಡಿ ಕೆತ್ತನೆ ಮಾಡಿದ್ದಾರೆ. ಅಲ್ಲಿ ವಿಡಿಯೋ ಎಲ್ಲ ಅಲೋ ಇರೋದಿಲ್ಲ. ಇದು ಫುಲ್ ಬೀಚ್ ಪಕ್ಕದಲ್ಲೇ ಇರೋದು, ಸಮುದ್ರದ ಪಕ್ಕದಲ್ಲೇ ಇರೋದು. ಇದೆಲ್ಲ ವ್ಯೂ ಸೂಪರ್ ಆಗಿ ಕಾಣಿಸುತ್ತೆ. ನಾವು ಅಲ್ಲಿಂದ ಒಂದು ಫೋಟೋ ತಗೊಂಡು ನೆಕ್ಸ್ಟ್ ನಾವು ಬಂದಿದ್ವಿ ಕೋವಲಂ ಬೀಚ್ಗೆ. ಕೋವಲಂ ಬೀಚ್ ಕೂಡ ಇಂಟರ್ನ್ಯಾಷನಲ್ ಬೀಚ್ ಅಂತ ಅನಿಸ್ಕೊಂಡಿದೆ. ಆಮೇಲೆ ಇದು ಫೇಮಸ್ ಬೀಚ್, ವರ್ಲ್ಡ್ ರೆಕಾರ್ಡ್ ಕೂಡ ಇದೆ ಇದಕ್ಕೆ. ಯಾಕಪ್ಪ ಅಂತಂದ್ರೆ ಇದು ಫುಲ್ ಕ್ಲೀನ್ ಬೀಚ್ ಅಂತ ಫೇಮಸ್ ಆಗಿದೆ ಕೋವಲಂ. ಸೊ ಅಲ್ಲಿ ಒಂದು ವಿಡಿಯೋಸ್ ಫೋಟೋಸ್ ಎಲ್ಲ ತಗೊಂಡು ನಾವು ರೂಮ್ ಹೋಗಿ ಚೆಕ್ ಇನ್ ಆಗಿ ಮತ್ತೆ ಮಾರನೇ ದಿನ ಚೆಕ್ಔಟ್ ಆಗಿ ಭಜಂಗುಡಿ ಗಣಪತಿ ಟೆಂಪಲ್ ಅಂತ ಇದೆ. ಅದು ಕೂಡ ತುಂಬಾ ಫೇಮಸ್. ಇದು ತಿರುವನಂತಪುರಂ ಸಿಟಿಯಲ್ಲೇ ಇರೋದು ಇದು. ಈ ದೇವಸ್ಥಾನದಲ್ಲಿ ಗಣೇಶನ ವಿಶೇಷತೆ ಇರೋದು. ಸೊ ಇಲ್ಲಿ ಬಂದು ಇಲ್ಲಿ ಎಲ್ಲ ದರ್ಶನ ಎಲ್ಲ ಮಾಡ್ಕೊಂಡು ಫೋಟೋಸ್ ತಗೊಂಡು ನೆಕ್ಸ್ಟ್ ನಾವು ಬಂದಿದ್ದು ವಿಲಾಸನಂ ಅಂತ ಅರಮನೆ ಇದು. ಈ ಅರಮನೆಯಲ್ಲಿ ಯಾರು ಇಲ್ಲ, ಗೌರ್ಮೆಂಟ್ ಅಂಡರ್ ಇದೆ. ಸೊ ಫೋಟೋಸ್ ತಕೊಂಡು ನಾವು ಬಂದ್ವಿ. ಬ್ಯಾಗ್ ಬಿಡಿಸ್ಕೊಂಡು ಹುಬ್ಳಿಗೆ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಟೈಮ್ ನೀವು ತಿರುವನಂತಪುರಂ ಹೋದ್ರೆ ಹೆಲ್ಪ್ ಆಗ್ಬೋದು ಅನ್ಕೋತೀನಿ. ಸೊ ಇವತ್ತಿನ ವಿಲಾಗ್